ಇಂದಿನ ಕಥೆಯಲ್ಲಿ ಒಬ್ಬ ತಾಯಿ ತನಗೆ ಸಿಕ್ಕ ಅವಕಾಶವನ್ನು ಬಳಸಿ ಹೇಗೆ ತನ್ನ ಮಕ್ಕಳ ಕನಸನ್ನು ನನಸು ಮಾಡುತ್ತಾಳೆ ಎಂದು ನೋಡೋಣ. ಇಂದು ಬೆಳಗ್ಗೆ ಎದ್ದೇಳಲು 10 ನಿಮಿಷ ತಡವಾಯಿತು. ಆದರೆ ಏನಂತೆ, ಮನೆಯ ಎಲ್ಲ ಕೆಲಸವನ್ನು ಮಾಡುವವಳು ನಾನು. ಆದರೆ ಅತ್ತೆ ಎಂದಿಗೂ ಇದನ್ನು ಸಹಿಸುವುದಿಲ್ಲ. 6 ಗಂಟೆಯ ಬದಲಾಗಿ 6:15ಕ್ಕೆ ಅವರಿಗೆ ಕಾಫಿ ಕೊಟ್ಟೆ ಅಷ್ಟೇ. ಅಬ್ಬಾ, ನನ್ನ ತಂದೆ ತಾಯಿ ನನ್ನ ವಂಶದವರನ್ನು ಒಮ್ಮೆ ಬೈದರು. ಮದುವೆಯಾದ ಹೊಸದರಲ್ಲಿ ಅವರು ನನ್ನ ಕುಟುಂಬದವರನ್ನು ಬೈಯುವಾಗ ಕಣ್ಣೀರಿನ ಕಟ್ಟೆ ಹೊಡೆದು ಕಣ್ಣಾಲಿಗಳು ತುಂಬಿಕೊಳ್ಳುತ್ತಿದ್ದವು. ಆದರೆ ಇವಾಗ ಅಭ್ಯಾಸವಾಗಿ ನಗು ಬರುತ್ತದೆ. ಪ್ರಾತಸ್ಮರಣೀಯರಂತೆ ಪ್ರತಿದಿನ ನನ್ನ ಕುಟುಂಬದವರನ್ನು, ಹೆಚ್ಚಾಗಿ ನನ್ನ ತಂದೆ ತಾಯಿಯನ್ನು ನೆನೆಸಿಕೊಳ್ಳುತ್ತಾರೆ ಎಂದು. ಜೀವನವೇ ಹಾಗೆ. ಎಲ್ಲರೂ ಹಬ್ಬದ ಅಡುಗೆಯನ್ನು, ಸಿಹಿ ಪಾಯಸವನ್ನು ಕೇಳಿಕೊಂಡು ಬಂದಿರುವುದಿಲ್ಲ. ನಮ್ಮಂಥ ಎಷ್ಟೋ ನತದೃಷ್ಟ ಹೆಣ್ಣು ಮಕ್ಕಳ ಪಾಲಿಗೆ ಬರೀ ಬೈಗುಳ, ಕಣ್ಣೀರೆಂಬ ತಂಗಳು ಇರುತ್ತದೆ. ಇದ್ದುದರಲ್ಲಿ ನಾನಾದರೂ ಎಷ್ಟೋ ವಾಸಿ ಎಂದುಕೊಂಡೆ. ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಹಳಸಿದ ಅನ್ನವಿರುತ್ತದೆ. ಇರಲಿ, ನನ್ನ ಬಗ್ಗೆ ಹೇಳುತ್ತೇನೆ. ನನ್ನ ಹೆಸರು ಸರಳ. ಮೈಸೂರಿನ ಒಂದು ಪುಟ್ಟ ಗ್ರಾಮದಿಂದ ಬಂದವಳು. ನಾನು ಹಿರಿಯ ಮಗಳು. ನನ್ನ ಹಿಂದೆ 4 ಜನ ಹೆಣ್ಣು ಮಕ್ಕಳು. ನನ್ನ ಅಜ್ಜ ಅಜ್ಜಿಯ ಒತ್ತಾಯದ ಮೇರೆಗೆ ಪಾಠ ಮಾಡುವ ಶಿಕ್ಷಕರಾದರೂ ಅವರ ಬಾಯಿಗೆ ಹೆದರಿ ನನ್ನ ತಂದೆಯವರು 5 ಹೆಣ್ಣು ಮಕ್ಕಳನ್ನು ಪಡೆದರು. ದೇವರು ನಮಗೆ ಕರುಣೆ ತೋರಿ ಒಂದಾದರೂ ಗಂಡು ಮಗು ಕೊಡುತ್ತಾನೆ ಎಂದು. ಆದರೆ ಅದೃಷ್ಟವೋ ದುರಾದೃಷ್ಟವೋ, ನಾವು ಅಕ್ಕ ತಂಗಿಯರು. ನಾನು ಮೊದಲನೆಯವಳು ಸರಳ, ನನ್ನ ತಂಗಿ ವಿಮಲ, ತದನಂತರ ಅವಳಿ ಜವಳಿ ತುಂಗ, ಭದ್ರಾ, ಕೊನೆಯವಳು ಎಲ್ಲರ ಮುದ್ದಿನ ಶಬರಿ. ಒಬ್ಬ ಬಡ ಮೇಷ್ಟ್ರ ಮಗಳಾಗಿ ನನಗೆ ತವರಿನಿಂದ ಬಂದಿದ್ದ ಆಸ್ತಿ ಎಂದರೆ ಸಹನೆ, ಶಿಸ್ತು, ಸಂಯಮ. ಅದು ಬಿಟ್ಟು ಗಂಡನ ಮನೆಯವರು ಕೇಳಿದಂತೆ ವರದಕ್ಷಿಣೆಯನ್ನು ಹೊಂದಿಸಲು ನನ್ನ ತಂದೆಗೆ ಆಗಲಿಲ್ಲ. ಮದುವೆಯಾಗಿ ಸರಿ ಸುಮಾರು 15 ವರ್ಷವಾದರೂ ಇನ್ನೂ ವರದಕ್ಷಿಣೆ ಬಾಬ್ತು 20,000ವನ್ನು ತಂದೆ ಕೊಟ್ಟಿಲ್ಲ. 15 ವರ್ಷದಿಂದ ನಮ್ಮ ಅತ್ತೆಯವರು ಪ್ರತಿ ವರ್ಷ ಬಡ್ಡಿ ಚಕ್ರಬಡ್ಡಿ ಸೇರಿಸಿ 1 ಲಕ್ಷ ಮಾಡಿದ್ದಾರೆ. 18ರ ಅರೆಯದಲ್ಲಿ ಮದುವೆಯಾದ ನಾನು PUCಯಲ್ಲಿ ಓದಿಗೆ ತಿಲಾಂಜಲಿ ಇಟ್ಟೆ. ಕಾರಣ, ಬೆನ್ನ ಹಿಂದಿರುವ ಇನ್ನೂ 4 ಹೆಣ್ಣು ಮಕ್ಕಳ ಹೊರೆ ನನ್ನ ತಂದೆಯವರಿಗೆ. ಸರಿ, ನನ್ನ ಗಂಡನು ಒಳ್ಳೆಯವರಲ್ಲ, ಕೆಟ್ಟವರೂ ಅಲ್ಲ. ಅಮ್ಮನ ಮಾತಿಗೂ ಸೈ ಅನ್ನುತ್ತಾರೆ, ನನಗೂ ಸಹಿಸಿಕೋ ಅನ್ನುತ್ತಾರೆ. ತಮ್ಮ ಒಂದು ಕೂದಲು ಕೊಂಕಾಗದ ರೀತಿಯಲ್ಲಿ ಅವರನ್ನು ನೋಡಿಕೊಳ್ಳಬೇಕು. ಬೆಳಗ್ಗೆ 7ಕ್ಕೆಲ್ಲ ಮನೆಯಿಂದ ಹೊರಡುವ ಪುಣ್ಯಾತ್ಮ ಬರುವುದು ರಾತ್ರಿ 9ರ ನಂತರ. ಅಷ್ಟರೊಳಗೆ ನನ್ನ ಅತ್ತೆಯವರು ನನ್ನನ್ನು, ನನ್ನ ತವರನ್ನು ಒಮ್ಮೆ ಬೈದು ಶಾಪ ಹಾಕಿರುತ್ತಾರೆ. ನಂತರ ನಾನು ಮಾಡುವ ಪ್ರತಿ ಕೆಲಸದಲ್ಲೂ ತಪ್ಪು ಕಂಡು ಹಿಡಿದು ನನ್ನನ್ನು ಹೀಯಾಳಿಸುತ್ತಾರೆ. ನಮ್ಮ ಬೀದಿ ಬದಿಯ ಎಲ್ಲ ಮನೆಯವರಿಗೂ ನಾನು ಮಾಡುವ ರಸಂ, ತೊಕ್ಕು, ಹುಳಿಸಾರು ತುಂಬ ಇಷ್ಟ. ಆದರೆ ನಮ್ಮ ಅತ್ತೆಯವರಿಗೆ ಮಾತ್ರ ಊಟ ಮಾಡುವಾಗ ಹೇಸಿಗೆಯಾಗಿ ವಾಂತಿ ಬರುತ್ತದಂತೆ. ದೇವರೇ, ಈ 15 ವರ್ಷಗಳಲ್ಲಿ ನನ್ನ ಮನಸ್ಸು ರೋಸಿ ಹೋಗಿದೆ, ಜಡಗಟ್ಟಿದೆ. ಇವರ ಯಾವ ಬೈಗುಳಗಳು ನನ್ನನ್ನು ತಟ್ಟುವುದಿಲ್ಲ. ಕೊನೆಯ ಬಾರಿ ನಾನು ಅತ್ತಿದ್ದು ನನ್ನ ಚಿಕ್ಕಪ್ಪ ತೀರಿಕೊಂಡಾಗ, ಹೀಗೆ 6 ವರ್ಷಗಳ ಕೆಳಗೆ. ಅದಾದ ಮೇಲೆ ನನಗೆ ಕಣ್ಣೀರು ಬಂದಿಲ್ಲ. ನೀವೇ ಯೋಚಿಸಿ ನಾನು ಎಷ್ಟು ರೋಸಿ ಹೋಗಿರಬಹುದು ಎಂದು. ಈಗ ನನ್ನ ತಂದೆಗೆ 59 ವರ್ಷ. ಮುಂದಿನ ವರ್ಷ ಅವರು ರಿಟೈರ್ಡ್ ಆಗಲಿದ್ದಾರೆ. ಅತ್ತೆಯವರು ಈಗಾಗಲೇ ಹೇಳಿಯಾಗಿದೆ, ವರದಕ್ಷಿಣೆ ಬಾಬ್ತು 1 ಲಕ್ಷ ಕೊಡಲೇಬೇಕು, ಇಲ್ಲದಿದ್ದರೆ ನನ್ನನ್ನು ನೇಣಿಗೆ ಹಾಕುತ್ತಾರಂತೆ. ಈ ಮಾತಿಗೆ ನನ್ನ ಗಂಡನ ಉತ್ತರ, ಹೌದು, ಅಮ್ಮ ಹೇಳುವುದರಲ್ಲಿ ತಪ್ಪೇನಿದೆ. ಮದುವೆಯ ಮಾತುಕತೆಯಲ್ಲಿ ನಿಮ್ಮ ತಂದೆ 50,000 ಕೊಡುತ್ತೇನೆಂದು ಒಪ್ಪಿಕೊಂಡಿದ್ದರು. ಆದರೆ ಕೊಟ್ಟಿದ್ದು ಬರೀ 30,000ವನ್ನು. ಅವರ ಪೆನ್ಷನ್ ಫಂಡಿಂದ ಕೊಡುವುದಕ್ಕೆ ಹೇಳು ಎಂದು. ತಿಂಗಳಿಗೆ 2 ಲಕ್ಷ ಸಂಪಾದಿಸುವ ಸಾಫ್ಟ್ವೇರ್ ಎಂಜಿನಿಯರ್ ನನ್ನ ಪತಿರಾಯ. ನನ್ನ ತಂದೆಯಾದರೂ ಒಬ್ಬ ಬಡ ಮಾಸ್ಟರ್. ಅವರ ರಕ್ತದಿಂದ ಇವರು ಮೋಜು ಮಾಡುವ ಚಿಂತೆ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇನೋ, ಹೆತ್ತ ತಂದೆಗೆ ಹೊರೆಯಾಗಬಾರದೆಂಬ ಚಿಂತೆ ನನಗೆ.
ರಿಟೈರ್ಡ್ ಆಗಲು ಇನ್ನೂ 1 ವರ್ಷ ಇದೆ. ದೈವ ನನ್ನನ್ನು ಖಂಡಿತ ಕಾಯುತ್ತದೆ ಎಂಬ ನಂಬಿಕೆಯೊಂದಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅಂದಿನ ದಿನಪತ್ರಿಕೆಯನ್ನು ಓದುತ್ತಿದ್ದೆ. ಪತ್ರಿಕೆಯ ಒಳಗಿಂದ ಒಂದು ಪುಟ್ಟ ಪ್ಯಾಂಪ್ಲೆಟ್ ಹೊರಗೆ ಬಿತ್ತು. ನೋಡಿದರೆ ಒಂದು ಉದ್ಯೋಗಾವಕಾಶ. ಗೃಹಿಣಿಯರಿಗೆ, ರಿಟೈರ್ಡ್ ಆದವರಿಗೆ ಕೆಲಸದ ಆದ್ಯತೆ ಎಂದೂ ಇತ್ತು. ಒಂದು ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳ ಮಾರಾಟ. ಇದರಲ್ಲಿ ಪ್ರತಿ ಮಾರಾಟಕ್ಕೂ ಶೇಕಡಾವಾರು ಕಮಿಷನ್ ಎಂದಿತ್ತು. ಸರಿ, ಯಾರಿಗೂ ತಿಳಿಯದ ಹಾಗೆ ನನ್ನ ಅತ್ತೆ ಮಲಗಿದ್ದಾಗ ಆ ಫೋನ್ ನಂಬರ್ಗೆ ಸಂಪರ್ಕಿಸಿದೆ. ಅತ್ತ ಕಡೆಯಿಂದ ಒಬ್ಬ ಹೆಣ್ಣು ಮಗಳು ಉತ್ತರಿಸಿದಳು. ಅವಳಿಗೆ ತಾನು ಓದಿರುವುದು PUC ಹಾಗೂ ತಾನು ಮಧ್ಯ ವಯಸ್ಸಿನ ಗೃಹಿಣಿ ಎಂದು ಹೇಳಿದೆ. ಅದಕ್ಕೆ ಅವಳು, ನಾಳೆ ಬೆಳಗ್ಗೆ 11 ಗಂಟೆಗೆ ಒಂದು ಮೀಟಿಂಗ್ ಇರುತ್ತದೆ, ನೀವು ಈ ಜಾಗಕ್ಕೆ ಬರಬೇಕಾಗಿ ಒಂದು ಜಾಗದ ಅಡ್ರೆಸ್ಸನ್ನು ಕೊಟ್ಟಳು. ಸರಿ, ನಾಳೆ ಗುರುವಾರವಾದ್ದರಿಂದ ತಾನು ಪ್ರತಿ ಗುರುವಾರ ರಾಯರ ಗುಡಿಗೆ ಹೋಗುವುದು ಎಲ್ಲರಿಗೂ ಗೊತ್ತು. ಮನೆಯಲ್ಲಿ ಯಾರಿಗೂ ಏನೂ ಹೇಳದೆ ರಾಯರ ಗುಡಿಗೆ ಹೋಗಿ ಬರುವುದಾಗಿ ಹೇಳಿ ಅತ್ತೆಯ ಮೂದಲಿಕೆಗೆ ಕಿವಿ ಕೊಡದೆ ರಾಯರಿಗೆ ನಮಸ್ಕರಿಸಿ, ನನಗೆ ದಾರಿ ತೋರಿಸು ತಂದೆ ಎಂದು ಆ ವಿಳಾಸಕ್ಕೆ ಹೋದೆ. ಅಲ್ಲಿ ಒಂದು ಖಾಸಗಿ ಕಂಪನಿಯ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಿತ್ತು. ಇಂತಿಷ್ಟು ಉತ್ಪನ್ನಕ್ಕೆ ಇಂತಿಷ್ಟು ಕಮಿಷನ್ ಎಂದು ಹೇಳಿದರು. ಹೇಗೆ ಮಾರಾಟ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಅತಿ ತೂಕ ಇರುವವರು, ತೂಕ ಕಳೆದುಕೊಳ್ಳಬೇಕೆನ್ನುವವರು, ದೇಹ ತೂಕ ಹೆಚ್ಚಿಸಿಕೊಳ್ಳಬೇಕೆನ್ನುವವರು, ಸಕ್ಕರೆ ಕಾಯಿಲೆ, ಹೃದಯದ ಸಂಬಂಧಿಸಿದ ಕಾಯಿಲೆ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಳಕ್ಕೆ, ಹೀಗೆ ಹಲವಾರು ರೀತಿಯ ಪೌಡರ್ಗಳಿದ್ದವು. ಇವುಗಳನ್ನು ನಾವು ಮಾರಾಟ ಮಾಡಬೇಕಿತ್ತು. ಸರಿ, ಇವುಗಳನ್ನು ನಾನು ಮನೆಗೆ ಹೇಗೆ ತಂದು ಇಟ್ಟುಕೊಳ್ಳುವುದು? ಅದು ದೊಡ್ಡ ಸಮಸ್ಯೆಯಾಗಿತ್ತು. ನನ್ನ ಅದೃಷ್ಟಕ್ಕೆ ಮಹಡಿಯ ಮೇಲೆ ಇರುವ ರೂಮ್ಗೆ ಕಾಲು ನೋವಿನ ನೆಪಕ್ಕೆ ನನ್ನ ಅತ್ತೆಯವರು ಹೋಗುವುದಿಲ್ಲ. ನನ್ನ ಗಂಡನಾದರೋ ನಮ್ಮ ಮನೆ ಎಷ್ಟು ದೊಡ್ಡದು, ಎಲ್ಲೆಲ್ಲಿ ಏನಿದೆ ಎಂದು ತಿಳಿಯದೇ ಇರುವ ಒಬ್ಬ ಬೇಜವಾಬ್ದಾರಿ ಮನುಷ್ಯ. ಮನೆಯ ಖರ್ಚಿಗೆ, ಮಕ್ಕಳ ಶಿಕ್ಷಣಕ್ಕೆ ಇಂತಿಷ್ಟು ಕೊಟ್ಟರೆ ಅವನ ಜವಾಬ್ದಾರಿ ಮುಗಿಯುತ್ತಿತ್ತು. ಎಂದೂ ಕೂಡ ನಿನಗೆ ಏನಾದರೂ ಬೇಕಾ, ನಿನ್ನ ಖರ್ಚಿಗೆ ಇಟ್ಟುಕೋ ಎಂದು ನನ್ನ ಖಾಸಗಿ ಖರ್ಚಿಗೆ ಒಂದಿಷ್ಟು ದುಡ್ಡು ಕೊಟ್ಟವನಲ್ಲ. ಗಂಡನ ಮೇಲೆ ಪ್ರೀತಿ ಇಲ್ಲದಿದ್ದರೂ ಈ ಜನ್ಮಕ್ಕೆ ದೇವರು ಕೊಟ್ಟ ಬಂಧ ಎಂದು ಸುಮ್ಮನೆ ಇದ್ದೇನೆ. ಏಕೆಂದರೆ ಮನೆ ಬಿಟ್ಟು ಹೋಗಿ ತಂದೆ ಮನೆಯಲ್ಲಿ ಕೂತರೆ ಹೆತ್ತವರು ಕಣ್ಣೀರಾಕುತ್ತಾರೆ. ನನ್ನ ತಂಗಿಯರ ಬಾಳಿಗೂ ಖಂಡಿತವಾಗಲೂ ಮುಳ್ಳಾಗುತ್ತೇನೆ ಎಂದು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನೆ ಇದ್ದೇನೆ. HSV ರವರ ಭಾವಗೀತೆ ಯಾವಾಗಲೂ ನೆನಪಿಗೆ ಬರುತ್ತದೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಎಂದು. ಇರಲಿ, ಮುಂದೆ ಕೇಳಿ. ಯಾವುದೇ ಬಂಡವಾಳವಿಲ್ಲದೆ ನಡೆಸುವ ಉದ್ಯೋಗ. ಸರಿ, ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಪರಿಚಯವಾದವರು ಸ್ವಲ್ಪ ಜನವಿದ್ದರು. ನಮ್ಮದೇ ಒಂದು ವಾಟ್ಸಾಪ್ ಗ್ರೂಪ್ ಇತ್ತು. ಧೈರ್ಯ ಮಾಡಿ ಹಾಗೂ ಹೀಗೂ ಉಳಿಸಿಕೊಂಡ ಒಂದಿಷ್ಟು ಮೊತ್ತದಿಂದ ನಾನು ಕೂಡ ಮೆಂಬರ್ ಆದೆ. ಅವರ ಪದಾರ್ಥಗಳನ್ನು ಯಾರಿಗೆ ಏನನ್ನು ಕೊಡಬೇಕು, ಹೇಗೆ ಅವರೊಟ್ಟಿಗೆ ಮಾತನಾಡಬೇಕು ಎಂದು ಮೊದಲೇ ನಿರ್ಧರಿಸಿ ರಾಯರ ಗುಡಿಗೆ ಹೋಗಿ, ಇನ್ನು ಮುಂದೆ ನನ್ನ ಜೀವನವನ್ನು ನೀನೇ ನಡೆಸಬೇಕು ಎಂದು ಕೇಳಿಕೊಂಡೆ. ಅದೃಷ್ಟವೋ ಏನೋ, ಕೊನೆಗೂ ರಾಯರಿಗೂ ನನ್ನ ಮೇಲೆ ಕರುಣೆ ಬಂದಿತು. ಅವರ ಬಲಗಡೆಯಿಂದ ಶಂಖಪುಷ್ಪವೊಂದು ಕೆಳಗೆ ಬಿದ್ದಿತು. ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಬಂದೆ. ನನ್ನ ಉದ್ಯೋಗ ಹೀಗೆ ಪ್ರಾರಂಭವಾಯಿತು. ಯಾರಲ್ಲಿ ಏನನ್ನೂ ಹೇಳದೆ ಗುಟ್ಟಾಗಿ ಉತ್ಪನ್ನಗಳನ್ನು ತರುವುದು, ನಮ್ಮ ಅತ್ತೆಯವರು ಮಲಗಿದ್ದಾಗ ಹೊರಗೆ ಹೋದಾಗ ಫೋನ್ ಮಾಡಿ ಗ್ರಾಹಕರಿಗೆ ಕೊಡುವುದು. ಹಾಗೂ ಹೀಗೂ ದೇವರ ಕೃಪೆಯಿಂದ 1 ತಿಂಗಳು ಕಳೆಯಿತು. ಮತ್ತೆ ಮೀಟಿಂಗ್ಗೆ ಕರೆ ಬಂತು. ಮತ್ತೆ ಹೋದೆ. ಅಲ್ಲಿ ನಾನು ಆ ತಿಂಗಳು ಮಾಡಿದ ಮಾರಾಟವನ್ನು ನನ್ನ ಮೇಲಿನ ಅಧಿಕಾರಿ ಹೊಗಳಿದರು. ಹಾಗೂ ನನ್ನ ಕಮಿಷನ್ ಎಲ್ಲವನ್ನು ನನ್ನ ಬ್ಯಾಂಕ್ ಖಾತೆಗೆ ಹಾಕಿದರು. ಹೀಗೆ 6 ತಿಂಗಳು ಕಳೆಯಿತು. ನನ್ನ ಕೊನೆಯ ತಂಗಿಯ ಮದುವೆ ನಿಶ್ಚಯವಾಗಿತ್ತು. ಮನೆಯಲ್ಲಿ ಮತ್ತೆ ಅದೇ ಸಮಸ್ಯೆ.
ಇಲ್ಲಿ ವರದಕ್ಷಿಣೆ ಕೇಳಿರಲಿಲ್ಲ. ಆದರೆ ದುಬಾರಿ ಛತ್ರದಲ್ಲಿ ವರೋಪಚಾರ ಒಡವೆ ವಸ್ತುಗಳನ್ನು ಕೊಟ್ಟು ಮದುವೆ ಮಾಡಿಕೊಡಬೇಕಾಗಿತ್ತು. ಈ 6 ತಿಂಗಳಿನಲ್ಲಿ ನನ್ನ ಹತ್ತಿರ ಸಾಧಾರಣ 4 ಲಕ್ಷ ದುಡ್ಡಿತ್ತು. ನನ್ನ ತಂದೆಯವರು ತಲೆ ಮೇಲೆ ಕೈ ಹೊತ್ತು ಕೂತರು. ಅವರಿಗೆ ಇರುವ ವಿಷಯವನ್ನೆಲ್ಲ ಹೇಳಿ ಅವರ ಬ್ಯಾಂಕ್ ಖಾತೆಗೆ 4 ಲಕ್ಷ ದುಡ್ಡನ್ನು ವರ್ಗಾಯಿಸಿದೆ. ಮದುವೆ ಅದ್ಧೂರಿಯಾಗಿ ನಡೆಯಿತು. ನಂತರ ನನ್ನ ತಂಗಿ ವಿದೇಶಕ್ಕೆ ಹೋದಳು. ಅವಳ ಮದುವೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಗಲಾಟೆಯನ್ನೇ ಸೃಷ್ಟಿ ಮಾಡಿತು. ನಮಗೆ ಕೊಡಬೇಕಾಗಿರುವ ವರದಕ್ಷಿಣೆಯನ್ನು ಕೊಡದ ನಿಮ್ಮ ತಂದೆ ಅಷ್ಟು ದೊಡ್ಡ ಛತ್ರದಲ್ಲಿ ಹೇಗೆ ಮದುವೆ ಮಾಡಿಕೊಟ್ಟರು ಎಂದು ನನ್ನ ಅತ್ತೆಯವರ ಮೂದಲಿಕೆ ಹೆಚ್ಚಾಗಿತ್ತು. ನನ್ನ ಗಂಡ ಕೂಡ ನನ್ನೊಟ್ಟಿಗೆ ಮುನಿಸಿಕೊಂಡನು. ಇವರೆಲ್ಲರ ಆಟಕ್ಕೆ ನನ್ನ ಉತ್ತರ ಮೌನ. ಮಕ್ಕಳು ಕೂಡ ಇದನ್ನೇ ನೋಡುತ್ತಿದ್ದವು. ಒಂದು ದಿನ ನನ್ನ ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದೆ. ಮಗ ದೊಡ್ಡವನು, ಅವನಿಗೆ 13 ವರ್ಷ ಮತ್ತು ಮಗಳಿಗೆ 11 ವರ್ಷ. ಇಬ್ಬರಿಗೂ ತನ್ನ ಬಗ್ಗೆ, ತನ್ನ ತಂದೆ ತಾಯಿಗಳ ಬಗ್ಗೆ, ಮದುವೆಯ ಮಾತುಕತೆ, ಹೀಗೆ ಎಲ್ಲದರ ಬಗ್ಗೆ ತಿಳಿಸಿದೆ. ಪ್ರಪಂಚವನ್ನು ಅರಿತ ಮಕ್ಕಳು ಅರ್ಥ ಮಾಡಿಕೊಂಡವು. ನಾವು ನಿನ್ನೊಂದಿಗೆ ಇರುವುದಾಗಿ ಧೈರ್ಯ ಹೇಳಿದವು. ಮುಂದಿನ 4 ವರ್ಷಗಳಲ್ಲಿ ಮಗ PUC ಮುಗಿಸಿದ. ಅವನು ಅವನ ತಂದೆಗೆ ತಾನು ವೈದ್ಯನಾಗಬೇಕೆಂದು, ತನಗೆ ನೀಟ್ನಲ್ಲಿ ಒಳ್ಳೆಯ ರ್ಯಾಂಕಿಂಗ್ ಬಂದಿರುವುದರಿಂದ ಗವರ್ಮೆಂಟ್ ಕಾಲೇಜಿನಲ್ಲಿ ಸೀಟ್ ಸಿಗುವುದು ಕಷ್ಟವಿಲ್ಲವೆಂದು ಹೇಳಿದ. ಇಲ್ಲಿಯವರೆಗೂ ಅವರ ಓದಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದಿದ್ದ ತಂದೆ ಅವನಿಗೆ ನೀನು ಎಂಜಿನಿಯರಿಂಗ್ ಆಗಲೇಬೇಕು ಎಂದು ಹೇಳಿದ. ಇಲ್ಲವಾದರೆ ಅವನಿಗೆ ಓದಿಸುವುದಿಲ್ಲ, ಓದನ್ನು ಬಿಟ್ಟು ಯಾವುದಾದರೂ ಕೆಲಸಕ್ಕೆ ಸೇರಿಕೋ ಎಂದು ಹೇಳಿದ. ಈ 4 ವರ್ಷಗಳಲ್ಲಿ ನನ್ನ ಬ್ಯಾಂಕ್ ಮೊತ್ತ ಬಹಳಷ್ಟು ಬೆಳೆದಿತ್ತು. ಅವನ ತಂದೆಗೆ ತಿಳಿಯದಂತೆ ಹೋಗಿ ಬೆಂಗಳೂರಿನ ಗೌರ್ಮೆಂಟ್ ಕಾಲೇಜಿನಲ್ಲಿ ಮೆಡಿಕಲ್ ಸೇರಿಕೊಂಡ. ಅವನ ತಂದೆಗೆ ಇದು ಸಹಿಸದಾಗಿತ್ತು. ಅವನನ್ನು ಮನೆಯಿಂದ ಹೊರಗಾಕಿದ. 17 ವರ್ಷದ ಮಗ ಎಂದು ಅವನನ್ನು ನೋಡದೆ ಮನೆಯಿಂದ ಹೊರಹಾಕಿದ್ದ. ಮಗಳಿಗೂ ಕೂಡ 10ನೇ ತರಗತಿಯಲ್ಲಿ ಒಳ್ಳೆಯ ಅಂಕ ಬಂದಿತು. ಮೊದಲಿನಿಂದಲೂ ಲಾಯರ್ ಆಗಬೇಕೆಂದ ಮಗಳು ತಾನು ಕಲಾ ಮಾಧ್ಯಮವನ್ನು ತೆಗೆದುಕೊಳ್ಳುವುದಾಗಿ ಹೇಳಿದಾಗ, ನೀನು ಕಲಾ ಮಾಧ್ಯಮ ತೆಗೆದುಕೊಳ್ಳುವುದಾದರೆ ಓದದಿದ್ದರೆ ಒಳ್ಳೆಯದು ಎಂದು ಮಗಳ ಮೇಲೆ ಕೂಗಾಡಿದ. ಕೊನೆಗೆ ನಮ್ಮೆಲ್ಲರಿಗೂ ಅರಿವಾದ ಸತ್ಯವೆಂದರೆ, ಜೀವನದಲ್ಲಿ ನಮಗೆ ಬೇಕಾದ್ದನ್ನು ಗಳಿಸಬೇಕಾದರೆ ಕೆಲವು ಅನಿವಾರ್ಯ ತ್ಯಾಗ ಮಾಡಲೇಬೇಕು. ಸರಿ, ಮೊದಲೇ ನಿರ್ಧರಿಸಿದಂತೆ ಮಕ್ಕಳ ಸರ್ಟಿಫಿಕೇಟ್ಗಳು, ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ನಮ್ಮ ಬಟ್ಟೆ ಬರೆಗಳು ಎಲ್ಲವನ್ನೂ 2 ದಿನದಲ್ಲಿ ಪ್ಯಾಕ್ ಮಾಡಿಕೊಂಡೆವು. ಮನೆಯಲ್ಲಿ ಅತ್ತೆಯವರು ಮತ್ತು ಗಂಡನಿಗೆ ತಿಳಿಯದ ಹಾಗೆ ನಮ್ಮ ಪಕ್ಕದ ಏರಿಯಾದಲ್ಲಿ 1 ಬೆಡ್ರೂಮ್ನ ಒಂದು ಮನೆಯನ್ನು ನೋಡಿದೆವು. ಸಾಧಾರಣ 8,000 ಬಾಡಿಗೆ, ಸರಿ 80,000 ಅಡ್ವಾನ್ಸ್ ಕೊಟ್ಟು ಬಂದೆವು ಹೇಳಿ ರಾಯರ ಗುಡಿಗೆ. ನಂತರ ಗುರುವಾರ ರಾಯರ ಗುಡಿಗೆ ಹೋಗುವುದಾಗಿ ಹೇಳಿ ರಾಯರ ಗುಡಿಗೆ ಹೋಗಿ ಹಾಲು ಉಕ್ಕಿಸಿ ಬಂದೆವು. ನಮ್ಮ ಎಲ್ಲ ಸಾಮಾನು ಸರಂಜಾಮುಗಳನ್ನು ಸಿದ್ಧಪಡಿಸಿ ಸಂಜೆ ಮನೆಗೆ ಬಂದೆವು. ಶುಕ್ರವಾರದ ದಿನ ಸರ್ಕಾರಿ ರಜಾ ದಿನವಾದ್ದರಿಂದ ನನ್ನ ಪತಿ ದೇವರು ಮನೆಯಲ್ಲೇ ಇದ್ದರು. ಬೆಳಗ್ಗೆ ಎದ್ದಾಗ ಅವರಿಗೆ ಕಾಫಿ ಕೊಟ್ಟು, ಅತ್ತೆಯವರಿಗೆ ಕಾಫಿ ಕೊಟ್ಟು, ತಿಂಡಿ, ಮಧ್ಯಾಹ್ನದ ಅಡುಗೆ, ರಾತ್ರಿಗೆ ಅಡುಗೆ ಎಲ್ಲವನ್ನು ಮಾಡಿಟ್ಟು ನಾನು, ನನ್ನ ಮಕ್ಕಳು ರೆಡಿಯಾಗಿದ್ದೆವು. ನನ್ನ ಗಂಡನಿಗಾದರೂ ಆಶ್ಚರ್ಯ. ಎಲ್ಲಿ ಹೋಗುತ್ತಿದ್ದೀರಾ ಇವತ್ತು ಎಂದು ಕೇಳಿದರು. ಅವರಿಗೆ ಹೇಳಿದೆವು, ನಾವು ಮನೆ ಬಿಟ್ಟು ಹೋಗುತ್ತಿದ್ದೇವೆ. ನಾನು ನನ್ನ ಮಗನಿಗೆ ಮೆಡಿಕಲ್ ಓದಿಸುತ್ತೇನೆ, ಮಗಳಿಗೆ ಅವಳ ಇಚ್ಛೆಯಂತೆ ವಕೀಲನನ್ನಾಗಿ ಮಾಡುತ್ತೇನೆ ಎಂದು. ನನ್ನ ಗಂಡ ಮತ್ತು ಅತ್ತೆಗೆ ನಗು ಬಂತು. ಇದೇನು ಹೆಟ್ಟು ಮಾಡಿ ದೋಸೆ ಹೊಯ್ದ ಹಾಗೆ ಅಂದುಕೊಂಡಿದ್ದೀಯಾ? ಕೆಲಸ ಇಲ್ಲದ ನೀನು ಏನು ಮಾಡುತ್ತೀಯಾ? ನಾನು ಖಂಡಿತ ದುಡ್ಡು ಕೊಡುವುದಿಲ್ಲ ಎಂದರು. ಅದಕ್ಕೆ ನಾನು ಕೆಲಸಕ್ಕೆ ಸೇರಿರುವುದಾಗಿ, ಈ 4 ವರ್ಷಗಳಲ್ಲಿ ಸಾಕಷ್ಟು ಸಂಪಾದಿಸಿರುವುದಾಗಿ, ಖಾಸಗಿ ಕಂಪನಿಯ ಬಗ್ಗೆ ಹೇಳಿದೆ. ಈ 4 ವರ್ಷಗಳಲ್ಲಿ ನಾನು ಕ್ಲಸ್ಟರ್ ಅಧಿಕಾರಿಯಾಗಿದ್ದೆ.
ನನ್ನ ಕೆಳಗೆ ಬೇಕಾದಷ್ಟು ಸದಸ್ಯರಿದ್ದರು. ಅವರು ಮಾಡುವ ಮಾರಾಟಕ್ಕೆ ನನಗೆ ಕಮಿಷನ್ ಬರ್ತಾ ಇತ್ತು. ಜೊತೆಗೆ ನನ್ನ ಮಾರಾಟಕ್ಕೆ ಕೂಡ ಕಮಿಷನ್ ಸಿಗ್ತಾ ಇತ್ತು. ತಿಂಗಳಿಗೆ ಹೆಚ್ಚು ಕಡಿಮೆ ನನ್ನ ಗಂಡನಷ್ಟೇ ಸಂಪಾದನೆ ಮಾಡಲು ಶಕ್ತಳಾಗಿದ್ದೆ. ನನ್ನ ಗಂಡನಿಗೆ ಮತ್ತು ಅತ್ತೆಯವರಿಗೆ ಶಾಕ್ ಆಯಿತು. ಆದರೆ ಸಮಯ ಮೀರಿದ್ದು ಅವರ ಹಾರಾಟ ಕೂಗಾಟ ನಂತರ ಬೆದರಿಕೆ ಯಾವುದಕ್ಕೂ ಜಗ್ಗದೆ ದೇವರಿಗೆ ನಮಸ್ಕರಿಸಿ ಮನೆಯನ್ನು ಒಮ್ಮೆ ತಿರುಗಿ ನೋಡಿ ಮನೆಯಿಂದ ಹೊರಬಂದೆವು. ಈಗಾಗಲೇ ಮಾನ್ಸೂನ್ ಶುರುವಾಗಿತ್ತು. ವರ್ಷದ ಮೊದಲ ಮಳೆ ನಮ್ಮ ಜೀವನಕ್ಕೆ ತಂಪೆರೆಯಿತು. ಮುಂದೆ ನಡೆದಿದ್ದೆಲ್ಲ ಇತಿಹಾಸ. ನನ್ನ ಮಗ ಅತಿ ಉತ್ತಮ ಅಂಕಗಳೊಂದಿಗೆ MBBS ಮುಗಿಸಿ ನಂತರ ವಿದೇಶದಲ್ಲಿ MD ಮಾಡಿ ಖ್ಯಾತ ಹೃದಯ ತಜ್ಞ ಎನಿಸಿಕೊಂಡ. ಆದರೆ ಎಂದಿಗೂ ಖಾಸಗಿ ಆಸ್ಪತ್ರೆಯವರ ಆಮಿಷಕ್ಕೆ ಒಳಗಾಗದೆ ಸರ್ಕಾರಿ ವೈದ್ಯನಾಗಿ ಕುಗ್ರಾಮದಲ್ಲಿ ಅವನು ಸೇವೆಯನ್ನು ಸಲ್ಲಿಸಲು ನಿರತನಾಗಿದ್ದಾನೆ. ಇತ್ತ ಕಡೆ ಮಗಳು ಲಾಯರ್ ಆಗಿ ತನ್ನ ಕೈಲಾದಷ್ಟು ನೊಂದವರಿಗೆ ಸಹಾಯ ಮಾಡುತ್ತಿದ್ದಳು. ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ದುಃಖದಲ್ಲಿ ಇದ್ದೇವೆ ಎಂದರೆ ಅದು ನಮ್ಮ ಪೂರ್ವಜನ್ಮದ ಕರ್ಮವೇ ಸರಿ. ಅದನ್ನು ಭಗವಂತನ ಪಾದದಲ್ಲಿ ಹಾಕಿ ನಮ್ಮನ್ನು ಮನ್ನಿಸಿ ನಮಗೆ ದಾರಿ ತೋರು ಎಂದು ಕೇಳಿದರೆ ಖಂಡಿತ ನಮಗೆ ದಾರಿ ತೋರುತ್ತಾನೆ. ಮಂತ್ರಾಲಯದಲ್ಲಿ ಒಮ್ಮೆ ಓದಿದ್ದೆ, ನಿಮ್ಮ ಕಷ್ಟಗಳನ್ನು ರಾಯರ ಬಳಿ ಹೇಳಿ, ನಂತರ ನಿಮ್ಮ ಕಷ್ಟಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಎಂದು. ಇಷ್ಟು ಸಾಕು. ನಾವು ಏನನ್ನಾದರೂ ಬೇಕಾದರೂ ಸಾಧಿಸಬಹುದು. ದೈವ ಸಂಕಲ್ಪವಿದ್ದರೆ ಯಾವುದೂ ಕಷ್ಟವಲ್ಲ. ಧನ್ಯವಾದಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.